Namaste eldrigu. I am a dear student. See, last class now, why do we respire? Aerobic respiration, anaerobic respiration, and introduction of respiration in organism. Istu discuss ಮಾಡಿದ್ವಿ. See next. Anaerobic respiration ಅಂದರೆ ವಿತೌಟ್ ಆಕ್ಸಿಜನ್ ಹೇಗೆ ಎನರ್ಜಿ ರಿಲೀಸ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ, you should know that there are some organisms such as yeast that can survive in the absence of air. ಈಸ್ಟ್ ಕೇಳಿರ್ತೀರ ಅಲ್ವಾ, ಫಂಗಸ್ ಅಂತ ಕರೀತಾರೆ. ಈಸ್ಟ್ ಅಂದರೆ ಗಾಳಿ ಇಲ್ಲದೇನೆ, ಅಂದರೆ ಗಾಳಿಯ ಅನುಪಸ್ಥಿತಿಯಲ್ಲಿಯೂ ಸಹ ಬದುಕುತ್ತೆ. ತಿಳ್ಕೊಂಡಿದ್ದೀರಾ ಅಲ್ವಾ ಲಾಸ್ಟ್ ಕ್ಲಾಸಸ್ಗಳಲ್ಲಿ. ದೇ ಆರ್ ಕಾಲ್ಡ್ ಅನೇರೋಬ್ಸ್. ಇವುಗಳನ್ನ ಏನಂತ ಕರೀತಾರೆ? ಅವಾಯುವಿಕ ಜೀವಿಗಳು, ಅನೇರೋಬಿಕ್ ಜೀವಿಗಳು, ಅವಾಯುವಿಕ ಜೀವಿಗಳು ಅನೇರೋಬ್ಸ್ ಅಂತೇಳಿ ಕರೀತಾರೆ. ಅಂದರೆ ಗಾಳಿ ಸಂಪರ್ಕನೂ ಇಲ್ಲದೆ ಆ್ಯಕ್ಚುಲಿ ಯಾವುದೇ ಒಂದು ಜೀವಿಗಳು ಬದುಕಬೇಕು ಅಂದರೆ ಅದಕ್ಕೆ ಮೂಲಭೂತ ಅವಶ್ಯಕತೆನೇ ಗಾಳಿ, ಆಮೇಲೆ ನೀರು, ಆಮೇಲೆ ಆಹಾರ. ಆದರೆ ಗಾಳಿಯೇ ಇಲ್ಲದೆ, ಗಾಳಿಯ ಅವಶ್ಯಕತೆನೇ ಇಲ್ಲದೆ ಅದರ ಅನುಪಸ್ಥಿತಿಯಲ್ಲೂ ಬದುಕಬಲ್ಲದಾದಂತಹ ಒಂದು ಆರ್ಗಾನಿಸಮ್, ಒಂದು ಜೀವಿ ಅಂದರೆ ಅದು ಈಸ್ಟು. ಅದನ್ನು ಏನಂತ ಕರೀತಾರೆ? ಅವಾಯುವಿಕ ಜೀವಿಗಳು, ಅನೇರೋಬ್ಸ್ ಅಂತೇಳಿ ಕರೀತಾರೆ. ದೇ ಗೆಟ್ ಎನರ್ಜಿ ಥ್ರೂ ಅನೇರೋಬಿಕ್ ರೆಸ್ಪಿರೇಷನ್. ಈ ಅನೇರೋಬ್ಸ್ಗಳು ಆಕ್ಸಿಜನ್ ಇಲ್ಲದೆ ಏನು ಮಾಡುತ್ತೆ? ಅವುಗಳ ಆಕ್ಸಿಜನ್ ಆಮ್ಲಜನಕದ ಉಸಿರಾಟ ಇಲ್ಲದೆ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ದೇ ಗೆಟ್ ಎನರ್ಜಿ ಥ್ರೂ ಅನೇರೋಬಿಕ್ ರೆಸ್ಪಿರೇಷನ್. ಆಮ್ಲಜನಕ ರಹಿತ ಉಸಿರಾಟದ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಗ್ಲೂಕೋಸ್ ಬ್ರೇಕ್ಸ್ ಡೌನ್ ಇಂಟು ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಸ್ ಗಿವನ್ ಬಿಲೋ. ಇದು ಆಮ್ಲಜನಕದ ಸಹಾಯ ಇಲ್ಲದೆ ಉಸಿರಾಟವನ್ನು ನಡೆಸಿ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಅಲ್ವಾ. ಆ ಸಂದರ್ಭದಲ್ಲಿ ಆಕ್ಸಿಜನ್ನ ಬಳಕೆ ಇಲ್ಲದೇನೆ, ಇಲ್ಲಿ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ದ ಗ್ಲೂಕೋಸ್ ಬ್ರೇಕ್ ಡೌನ್. ತಿನ್ನಂಥ ಆಹಾರ ಗ್ಲೂಕೋಸು ಅಲ್ವಾ, ಆ ಫುಡ್, ಗ್ಲೂಕೋಸ್ ಏನಾಗುತ್ತೆ? ಬ್ರೇಕ್ ಡೌನ್ ಇಂಟು ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಗ್ಲೂಕೋಸ್ ಏನಾಗುತ್ತೆ? ವಿಭಜಿಸಲ್ಪಟ್ಟು ಗ್ಲೂಕೋಸು ವಿಭಜನೆಗೊಂಡು ಏನಾಗುತ್ತೆ? ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳಾಗಿ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತೆ. ಅರ್ಥ ಆಯ್ತಾ? ಗ್ಲೂಕೋಸ್ ವಿಭಜಿಸಲ್ಪಡೋದ್ರಿಂದ ಗ್ಲೂಕೋಸ್ ವಿಭಜನೆಗೊಂಡು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಉಂಟು ಮಾಡುತ್ತೆ. ಇಲ್ಲಿ ನೋಡಿ, ಗ್ಲೂಕೋಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಇಲ್ಲಿ ಗ್ಲೂಕೋಸು ಆಮ್ಲಜನಕ ರಹಿತವಾಗಿ ಬ್ರೇಕ್ ಡೌನ್ ಆಗಿ ಆಲ್ಕೋಹಾಲು ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ಎನರ್ಜಿಯನ್ನು ಉಂಟು ಮಾಡುತ್ತೆ. ಆಯ್ತಾ? ಸಿ ನೆಕ್ಸ್ಟ್, ಈಸ್ ಆರ್ ಸಿಂಗಲ್ ಸೆಲ್ ಆರ್ಗಾನಿಸಮ್ಸ್. ದೇ ರೆಸ್ಪೈರ್ ಅನೇರೋಬಿಕಲಿ ಆ್ಯಂಡ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಈಲ್ಡ್ ಆಲ್ಕೋಹಾಲ್. ಈಸ್ಟ್ಗಳು ಏನು? ಈ ಈಸ್ಟ್ ಆರ್ ಎ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. ಈಸ್ಟ್ ಅನ್ನೋದು ಒಂದು ಏಕಕೋಶ ಜೀವಿ. ಈಸ್ಟ್ ಅನ್ನೋದೇನು? ಒಂದು ಏಕಕೋಶ ಜೀವಿಯಾಗಿದ್ದು ದೇ ರೆಸ್ಪೈರ್ ಅನೇರೋಬಿಕಲಿ ಆ್ಯಂಡ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಈಟ್ ಆಲ್ಕೋಹಾಲ್. ಇದು ಆಮ್ಲಜನಕ ಸಹಾಯ ಇಲ್ಲದೆ ಆಮ್ಲಜನಕ ರಹಿತವಾಗಿ ಉಸಿರಾಡುತ್ತಿರುತ್ತಲ್ಲ, ಈ ಪ್ರಕ್ರಿಯೆಯಲ್ಲಿ, ಆಮ್ಲಜನಕ ಇಲ್ಲದೆ ಉಸಿರಾಡುವಂತಹ ಪ್ರಕ್ರಿಯೆಯಲ್ಲಿ ಏನನ್ನು ಉಂಟು ಮಾಡುತ್ತೆ? ಆಲ್ಕೋಹಾಲನ್ನು ಉತ್ಪತ್ತಿ ಮಾಡುತ್ತೆ. ದೇ ರೆಸ್ಪೈರ್ ಅನೇರೋಬಿಕಲಿ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಈಟ್ ಆಲ್ಕೋಹಾಲ್. ಆಮ್ಲಜನಕ ಸಹಿತ ಉಸಿರಾಟವನ್ನು, ಆಮ್ಲಜನಕ ಇಲ್ಲದೆ ಉಸಿರಾಟ ನಡೆಸುವಂಥ ಸಂದರ್ಭದಲ್ಲಿ ಆಲ್ಕೋಹಾಲನ್ನು ಉತ್ಪತ್ತಿ ಮಾಡುತ್ತೆ. ದೇ ಆರ್ therefore used to make wine and beer. ಆದ್ದರಿಂದ ನಾವು ವೈನ್ ಮತ್ತು ಬಿಯರ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಇದನ್ನು ಉಂಟಾದಂಥ ಆಲ್ಕೋಹಾಲನ್ನು ವೈನ್ ಮತ್ತು ಬಿಯರ್ನ ತಯಾರಿಕೆಯಲ್ಲಿ ಬಳಸ್ತಾರೆ. ಸಿ ನೆಕ್ಸ್ಟ್, ಅವರ್ ಮಸಲ್ ಸೆಲ್ಸ್ ಕ್ಯಾನ್ ಆಲ್ಸೋ ರೆಸ್ಪೈರ್ ಅನೇರೋಬಿಕಲಿ. ನಮ್ಮ ಸ್ನಾಯು ಕೋಶಗಳು, ಮಾಂಸಖಂಡಗಳೇನಿದೆ, ಮಸಲ್ ಸೆಲ್ಸ್ ಅಂದರೆ ನಮ್ಮ ಸ್ನಾಯು ಜೀವಕೋಶಗಳೇನು, ಆಲ್ಸೋ ರೆಸ್ಪೈರ್ ಅನೇರೋಬಿಕಲಿ. ನಮ್ಮ ಸ್ನಾಯು ಕೋಶಗಳು ಸಹ ಆಮ್ಲಜನಕ ರಹಿತ ಉಸಿರಾಟವನ್ನು ನಡೆಸುತ್ತವೆ. ಬಟ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್. ಆದರೆ ಏನು?
ತಾತ್ಕಾಲಿಕವಾಗಿ ಶಾರ್ಟ್ ಟೈಮಿಗೆ ಮಾತ್ರ ಈ ರೀತಿ ಆಮ್ಲಜನಕದ ಇಲ್ಲದೆ ಉಸಿರಾಟ ಕ್ರಿಯೆಯನ್ನು ನಮ್ಮ ಸ್ನಾಯುಕೋಶಗಳು ನಡೆಸುವಂಥದ್ದು, ಸ್ವಲ್ಪ ಸಮಯ ಮಾತ್ರ. ವೆನ್ ದೇರ್ ಈಸ್ ಎ ಟೆಂಪ್ರವರಿ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್, ಇದನ್ನು ಏನಂತ ಕರೀತಾರೆ? ತಾತ್ಕಾಲಿಕ ಕೊರತೆಯಿಂದ ಉಂಟಾಗುವ ಒಂದು ತಾತ್ಕಾಲಿಕ ಅಂದರೆ ಆಕ್ಸಿಜನ್ ತಾತ್ಕಾಲಿಕ ಕೊರತೆಯಿಂದ ಉಂಟಾದಾಗ, ಅಂದರೆ ಆಕ್ಸಿಜನ್ ಸರಿಯಾಗಿ ಸಿಗದೇ ಇದ್ದಾಗ ಸ್ವಲ್ಪ ಸಮಯದವರೆಗೆ ಮಾತ್ರ ಇದು ಸಾಧ್ಯ ಆಗುವಂಥದ್ದು ನಮ್ಮ ಸ್ನಾಯುಕೋಶಗಳು. ಯಾವಾಗಲೂ ಅದಕ್ಕೆ ಆಕ್ಸಿಜನ್ ಸರಿಯಾಗಿ ಸಿಗಲ್ಲ, ಆ ಟೈಮಲ್ಲಿ ಮಾತ್ರ ನಡೆಯುತ್ತೆ ಹೊರತು ಸ್ನಾಯು ಜೀವಕೋಶಗಳಲ್ಲಿ, ಬೇರೆ ಸಮಯದಲ್ಲಿ ಅಲ್ಲ. ಡ್ಯೂರಿಂಗ್ ಹೆವಿ ಎಕ್ಸಸೈಸ್, ಫಾಸ್ಟ್ ರನ್ನಿಂಗ್, cycling, walking for many hours or heavy weight lifting, the demand for energy is high. ಏನಾಗುತ್ತೆ? ನಾವು ಕಠಿಣವಾದಂಥ ವ್ಯಾಯಾಮ ಮಾಡುವಾಗ, ವೇಗವಾಗಿ ಓಡುವಾಗ, ಮತ್ತು ಸೈಕ್ಲಿಂಗ್ ಮಾಡ್ತೀವಲ್ಲ, ಸೈಕಲ್ ತುಳಿಯುವಾಗ, ಮತ್ತು ತುಂಬ ಗಂಟೆವರೆಗೆ ನಡೆಯುವಾಗ, ಮತ್ತು 1 hour 2 hours ಈ ರೀತಿ ವಾಕ್ ಮಾಡ್ತೀವಿ, ನಡ್ಕೊಂಡು ಹೋಗ್ತೀವಿ, ಅಥವಾ ಭಾರವಾದ ತೂಕಗಳನ್ನ ಎತ್ತಿರ್ತೀವಿ, ಆಗ ಏನಾಗುತ್ತೆ? ಹೆಚ್ಚು ಶಕ್ತಿ ಅವಶ್ಯಕತೆ ಇರುತ್ತೆ ಅಲ್ವಾ? ಡ್ಯೂರಿಂಗ್ ಹೆವಿ ಎಕ್ಸಸೈಸ್, ತುಂಬ ವ್ಯಾಯಾಮ ಮಾಡಬೇಕು, ಫಾಸ್ಟ್ ರನ್ನಿಂಗ್, ಜೋರಾಗಿ ಓಡಬೇಕು, ಸೈಕ್ಲಿಂಗ್ ಮಾಡಬೇಕು, ಸೈಕಲ್ನ ತುಳಿಬೇಕು, ವಾಕಿಂಗ್ ಫಾರ್ ಮೆನಿ ಅವರ್ಸ್ 2-3 hours ವಾಕ್ ಮಾಡಬೇಕು, ನಡ್ಕೊಂಡು ಹೋಗಬೇಕು, ಹೆವಿ ವೆಯ್ಟ್, ತುಂಬ ಭಾರವಾದ ವಸ್ತುವನ್ನು ಹೆಚ್ಚಿಸಬೇಕು ಅಂದರೆ ಡಿಮ್ಯಾಂಡ್ ಫಾರ್ ಎನರ್ಜೀಸ್ ಐ, ಆವಾಗ ನಮಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುತ್ತೆ. ಏನು ಕೆಲಸ ಮಾಡಿದವರೆ ಶಕ್ತಿ ಅವಶ್ಯಕತೆ ಇರಲ್ಲ, ಆದರೆ ಈ ಎಲ್ಲ ಅಧಿಕವಾದಂತಹ ಹೆಚ್ಚಾದ ಕೆಲಸಗಳನ್ನ ವರ್ಕ್ ಮಾಡಬೇಕು ಅಂದರೆ ಶಕ್ತಿ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ. ಬಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ದ ಎನರ್ಜಿ ಈಸ್ ಲಿಮಿಟೆಡ್. ಆದರೆ ಶಕ್ತಿ ಬಿಡುಗಡೆಗೆ ಬೇಕಾದಂಥ ಆಕ್ಸಿಜನ್ನ ಪೂರೈಕೆ ಏನಾಗುತ್ತೆ? ಆಮ್ಲಜನಕದ ಪೂರೈಕೆ ಈ ಎಲ್ಲ ಕೆಲಸ ಪರಿಮಿತವಾಗಿರುತ್ತೆ, ಕಡಿಮೆ ಇರುತ್ತೆ, ಲಿಮಿಟೆಡ್ ಆಗಿರುತ್ತೆ. ದೆನ್ ಅನೆರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಮಸಲ್ ಸೆಲ್ಸ್ ಟು ಫುಲ್ಫಿಲ್ ದ ಡಿಮ್ಯಾಂಡ್ ಆಫ್ ಎನರ್ಜಿ. ಆ ಸಂದರ್ಭದಲ್ಲಿ ಈ ರೀತಿ ಪರಿಮಿತವಾಗಿ ಲಿಮಿಟೆಡ್ ಇದ್ದಾಗ ಆ ಶಕ್ತಿಯನ್ನು ಪೂರೈಸೋದಕ್ಕೋಸ್ಕರ ಸ್ನಾಯುಕೋಶಗಳಲ್ಲಿ ಏನಾಗುತ್ತೆ? ಆ ಟೈಮಲ್ಲಿ ಮಾತ್ರ ಆಮ್ಲಜನಕ ರಹಿತ ಉಸಿರಾಟ ನಡೆಯುತ್ತೆ. ಯಾವಾಗ ಮಸಲ್ ಸೆಲ್ಸಲ್ಲಿ ಅನೆರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಹೇಳಿ? ದ ಅನೆರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಮಸಲ್ ಸೆಲ್ಸ್ ಟು ಫುಲ್ಫಿಲ್ ದ ಡಿಮ್ಯಾಂಡ್ ಆಫ್ ಎನರ್ಜಿ. ನಮ್ಮ ದೇಹಕ್ಕೆ ನಮಗೆ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿಯ ಅವಶ್ಯಕತೆ ಹೆಚ್ಚಾಗಿ ಯಾವಾಗ ಬೇಕಾಗಿರುತ್ತೋ ಆಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅದನ್ನು ಪೂರೈಸೋಕ್ಕಾಗದೇ ಇದ್ದಾಗ ಆ ಸ್ನಾಯು ಜೀವಕೋಶಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ ನಡೆಯುತ್ತೆ. ಲಿಮಿಟೆಡ್ ಎನರ್ಜಿ ನಮ್ಮ ದೇಹದಲ್ಲಿದ್ದಾಗ ಇದು ಸ್ನಾಯುಕೋಶಗಳು ಏನು ಮಾಡುತ್ತೆ? ಮಸಲ್ ಸೆಲ್ಸು ಆ ಒಂದು ಫುಲ್ಫಿಲ್ನ ಮಾಡುತ್ತೆ. ಎನರ್ಜಿಯ ಅವಶ್ಯಕತೆ, ಡಿಮ್ಯಾಂಡ್ ಇದ್ದಾಗ, ಶಕ್ತಿಯ ಅವಶ್ಯಕತೆ ಅಧಿಕವಾಗಿದ್ದಾಗ ಆಮ್ಲಜನಕ ರಹಿತ ಉಸಿರಾಟ ಸ್ನಾಯುಕೋಶಗಳಲ್ಲಿ ನಡೆಯುತ್ತೆ. ಆಯ್ತಾ? ಸಿ ಗ್ಲೂಕೋಸ್ ಇನ್ ಮಸಲ್ಸ್, ನಮ್ಮ ಸ್ನಾಯುಕೋಶಗಳಲ್ಲಿರ್ತಕ್ಕಂಥ ಗ್ಲೂಕೋಸು ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ನಡೆಯೋದು ಯಾವಾಗ? ನಡೆದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಆಯ್ತಾ? ಇಲ್ಲಿ ನೋಡಿ, ಡ್ಯೂರಿಂಗ್ ಎಕ್ಸಸೈಸ್ ಸಮ್ ಮಸಲ್ಸ್ ಮೇ ರೆಸ್ಪೈರ್ ಅನೆರೋಬಿಕಲಿ. ವ್ಯಾಯಾಮ ಮಾಡುವಾಗ ಕೆಲವು ಸ್ನಾಯುಗಳು ಆಮ್ಲಜನಕ ರಹಿತವಾಗಿ ಉಸಿರಾಡುತ್ತವೆ. ಆಕ್ಸಿಜನ್ ಇಲ್ಲದೆ ನಮ್ಮ ಮಸಲ್ಸ್ಗಳು ಈ ರೀತಿ ಎಕ್ಸಸೈಸು ರನ್ನಿಂಗ್ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಉಸಿರಾಟವನ್ನು ನಡೆಸುತ್ತೆ. Have you ever wonder why you get muscle cramps after heavy exercise? ನೀವು ತುಂಬ ಎಕ್ಸಸೈಸ್ ಮಾಡಿದಾಗ, ವ್ಯಾಯಾಮವನ್ನು ಮಾಡಿದಾಗ, ಅಥವಾ ಜೋರಾಗಿ ಓಡಿದಾಗ, ತುಂಬ ದೂರ ನಡ್ಕೊಂಡು ಹೋದಾಗ ಏನಾಗುತ್ತೆ? ಮಸಲ್ ಕ್ರ್ಯಾಂಪ್ಸ್, ನಿಮ್ಮ ಸ್ನಾಯುಗಳಲ್ಲಿ ನೋವು ಅಥವಾ ಸೆಳೆತ ಉಂಟಾಗುತ್ತೆ. ಯಾಕೆ ಅಂತೇಳಿ ಹೇಳ್ತಿದ್ದಾರೆ. ದ ಕ್ರ್ಯಾಂಪ್ಸ್ ಅಕ್ಕರ್ ವೆನ್ ಮಸಲ್ ಸೆಲ್ಸ್ ರೆಸ್ಪೈರ್ ಅನೆರೋಬಿಕಲಿ. ಏನಾಗುತ್ತೆ? ದ ಕ್ರ್ಯಾಂಪ್ಸ್ ಅಕ್ಕರ್ ದ ಮಸಲ್ ಸೆಲ್ಸ್, ಸ್ನಾಯು ಜೀವಕೋಶಗಳು, ಆ ಸ್ನಾಯು ಜೀವಕೋಶಗಳೇನು ಆಮ್ಲಜನಕ ರಹಿತ ಉಸಿರಾಟವನ್ನು ನಡೆಸಿದಾಗ ನಮ್ಮ ಸ್ನಾಯುಗಳಲ್ಲಿ ಸೆಳೆತ, ಕ್ರ್ಯಾಂಪ್ಸ್ ಉಂಟಾಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಮಸಲ್ ಸೆಲ್ಸ್ ರೆಸ್ಪೈರ್ ಅನೆರೋಬಿಕಲ್, ಆಮ್ಲಜನಕ ಇಲ್ಲದೆ ಆ ಮಸಲ್ ಸೆಲ್ಸ್ಗಳು, ಸ್ನಾಯುಕೋಶಗಳು ಉಸಿರಾಟ ಕ್ರಿಯೆ ನಡೆಸಿದಾಗ ನಮ್ಮ ಸ್ನಾಯುಗಳಲ್ಲಿ ಮಸಲ್ಸ್ ಅಲ್ಲಿ ಕ್ರಾಂಪ್ಸ್ ಬರುವಂಥದ್ದು, ಸೆಳೆತ, ನೋವು. ದ ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಪ್ರೊಡ್ಯೂಸಸ್ ಲ್ಯಾಕ್ಟಿಕ್ ಆಸಿಡ್. ಏನಾಗುತ್ತೆ?
ಗ್ಲೂಕೋಸ್ನ ಭಾಗಶಃ ವಿಭಜನೆ ಅಂದ್ರೆ ಗ್ಲೂಕೋಸ್ನ ಸ್ವಲ್ಪ ಭಾಗ ಡಿವೈಡ್ ಆಗಿ ವಿಭಜನೆಗೊಂಡು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ ಆ ಟೈಮಲ್ಲಿ. ಅದಾಯ್ತಾ? ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ನ ಸ್ವಲ್ಪ ಭಾಗ ಏನಾಗುತ್ತೆ ಬ್ರೇಕ್ ಡೌನ್ ಆಗಿ ಪ್ರೊಡ್ಯೂಸರ್ಸ್ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ದ ಅಕ್ಯುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಕಾಸಸ್ ಮಸಲ್ ಕ್ರಾಂಪ್ಸ್. ಏನಾಗುತ್ತೆ? ಲ್ಯಾಕ್ಟಿಕ್ ಆಮ್ಲದ ಸಂಚಯನ ಅದರದ್ದು ಸ್ನಾಯು ಸೆಳೆತವನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ಸ್ವಲ್ಪ ಅದು ಲ್ಯಾಕ್ಟಿಕ್ ಆಸಿಡ್ ಇಂದ ಏನಾಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗೋದ್ರಿಂದ ಅದು ಏನನ್ನ ಉಂಟು ಮಾಡುತ್ತೆ? ಮಸಲ್ ಕ್ರಾಂಪ್ಸ್, ನಮ್ಮ ಸ್ನಾಯುಗಳಲ್ಲಿ ಸೆಳೆತ, ನೋವನ್ನು ಉಂಟು ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ನಮಗೆ ಉತ್ಪತ್ತಿ ಆದಾಗ ಆಮ್ಲಜನಕ ಸಹಿತ ಉಸಿರಾಟವನ್ನ, ಆಮ್ಲಜನಕ ಇಲ್ಲದೆ ಸ್ನಾಯುಗಳು ಉಸಿರಾಡ್ತಿರುತ್ತೆ. ಆಮ್ಲಜನಕ ರಹಿತ ಉಸಿರಾಟವನ್ನ ಸ್ನಾಯು ಕೋಶಗಳು ನಡೆಸಬೇಕಾದ್ರೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುತ್ತೆ. ಆ ಹೆಚ್ಚಿನ ಶಕ್ತಿ ನಮ್ಮ ದೇಹದಲ್ಲಿ ಅಷ್ಟು ಇರೋದಿಲ್ಲ. ಆವಾಗ ಏನಾಗುತ್ತೆ, ಗ್ಲೂಕೋಸ್ನ ಸ್ವಲ್ಪ ಭಾಗ ಇರ್ತಕ್ಕಂಥ ಗ್ಲೂಕೋಸೇ ಬ್ರೇಕ್ ಡೌನ್ ಆಗಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ಆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆದಾಗ ನಮ್ಮ ಸ್ನಾಯುಗಳಲ್ಲಿ ಕ್ರಾಂಪ್ಸ್, ಸೆಳೆತ ಉಂಟಾಗುತ್ತೆ. ವಿ ಗೆಟ್ ರಿಲೀಫ್ ಫ್ರಮ್ ಕ್ರಾಂಪ್ಸ್ ಆಫ್ಟರ್ ಎ ಹಾಟ್ ವಾಟರ್ ಬಾತ್ ಆರ್ ಮಸಾಜ್. ಈ ರೀತಿ ನಮ್ಮ ಸ್ನಾಯುಗಳಲ್ಲಿ, ನಮ್ಮ ಕಾಲು ಕೈ ಕಾಲುಗಳ ಸೆಳೆತ ಉಂಟಾಗುತ್ತೆ ಅಂತ ಕೇಳ್ತೀರಿ. ನಿಮ್ಮ ಅಜ್ಜಿ ತಾತ ವಯಸ್ಸಾದವರಿದ್ರೆ ಎಳಿತಾ ಇದೆ, ಎಳ್ದಂಗೆ ಆಗ್ತಿದೆ, ಸೆಳೆತ ಉಂಟಾಗ್ತಿದೆ. ಆ ಸಮಯದಲ್ಲಿ ಬಿಸಿ ನೀರನ್ನ ಹಾಕೊಳ್ಳೋದು, ಹಾಟ್ ವಾಟರ್ ಬಾತ್ ಆರ್ ಮಸಾಜ್, ಚೆನ್ನಾಗಿ ಅದನ್ನ ಉಜ್ಜುವಂಥದ್ದು, ಮಸಾಜಿನ ಬಿಸಿ ನೀರಿನ ಸ್ನಾನ ಅಥವಾ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ನಾಯು ಸೆಳೆತದಿಂದ. ಕ್ಯಾನ್ ಯು ಗೆಸ್ ವೈ ಈಸ್ ಇಟ್ ಸೊ? ನೀವೇನ್ ಮಾಡ್ಬೋದು, ಸ್ವಲ್ಪ ರಿಲೀಫ್ ಅನ್ನ ಪಡ್ಕೊಳ್ಬೋದು. ಏನಾಗುತ್ತೆ, ಸ್ವಲ್ಪ ಉಪಶಮನವನ್ನ ಪಡ್ಕೊಳ್ಬೋದು. ಯಾಕೆ ಹೀಗಾಗುತ್ತೆ, ಯಾಕೆ ಹೀಗೆ ಅಂತ ಹೇಳಿ ಊಹಿಸಬಲ್ರ? ಗೆಸ್ ವೈ ಇಸ್ ಇಟ್? ಹಾಟ್ ವಾಟರ್ ಬಾತ್ ಆರ್ ಮಸಾಜ್ ಇಂಪ್ರೂವ್ ಸರ್ಕ್ಯುಲೇಷನ್ ಆಫ್ ಬ್ಲಡ್. ಯಾಕೆ ಹೀಗೆ ಮಾಡ್ಬೇಕು ಹೇಳಿ? ಹಾಟ್ ವಾಟರ್, ಬಿಸಿ ನೀರಿನ ಸ್ನಾನ ಮಾಡೋದು ಅಥವಾ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ, ರಕ್ತದ ಚಲನೆ ಏನಾಗುತ್ತೆ, ವೇಗವಾಗುತ್ತೆ ನಮ್ಮ ದೇಹದಲ್ಲಿ. ಅರ್ಥ ಆಯ್ತಾ? ಮಸಾಜ್ ಮಾಡೋದ್ರಿಂದ ರಕ್ತದ ಚಲನೆ ಮತ್ತೆ ರಕ್ತ ಪರಿಚಲನೆ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಮಗೆ ರಿಲೀಫ್ ಸಿಕ್ತಾಗೆ, ಆ ನೋವಿನಿಂದ ಸ್ವಲ್ಪ ಉಪಶಮನ ಉಂಟಾಗುತ್ತೆ. ಆಸ್ ಎ ರಿಸಲ್ಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಮಸಲ್ ಸೆಲ್ಸ್ ಇನ್ಕ್ರೀಸಸ್. ಈ ರೀತಿ ರಕ್ತ ಪರಿಚಲನೆ ಚೆನ್ನಾಗಾದ್ರೆ ಇದರ ಪರಿಣಾಮವಾಗಿ ಏನಾಗುತ್ತೆ, ಸ್ನಾಯುಗಳಿಗೆ, ಈ ಮಸಲ್ಸ್ಗಳಿಗೆ ದಿಸ್ ಇಸ್ ಸಪ್ಲೈ ಆಫ್ ಆಕ್ಸಿಜನ್ ಏನಾಗುತ್ತೆ, ಸಪ್ಲೈ ಆಫ್ ಆಕ್ಸಿಜನ್ ಟು ದ ಮಸಲ್ ಸೆಲ್ಸ್, ಸ್ನಾಯು ಜೀವಕೋಶಗಳಿಗೆ ಆಮ್ಲಜನಕದ ಪೂರೈಕೆ ಹೆಚ್ಚಾಗುತ್ತೆ ಈ ರೀತಿ ಮಸಾಜ್ ಮಾಡೋದ್ರಿಂದ. ಅರ್ಥ ಆಯ್ತಾ? ಆಮ್ಲಜನಕ ದೊರೆಯುತ್ತೆ ಆ ಮಸಲ್ ಸೆಲ್ಸ್ಗೆ. ಆಮ್ಲಜನಕ ಇಲ್ಲದೆ ಉಸಿರಾಡ್ತಿರುತ್ತಲ್ವಾ, ಅದಕ್ಕೆ ತಾನೇ ನಿಮಗೆ ನೋವು ಬಂದಿದ್ದು. ಈಗ ನಾವು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ರಕ್ತ ಪರಿಚಲನೆ ಆಗಿ ರಕ್ತದ ಮೂಲಕ ಆಮ್ಲಜನಕ ಅಲ್ಲಿ ಹರಿಯಲ್ಪಡುತ್ತೆ, ಪೂರೈಕೆ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಆ ಸೆಳೆತ, ನೋವು ಕಡಿಮೆ ಆಗುತ್ತೆ. ಸರಿಯಾದ ಪ್ರಮಾಣದ ಆಮ್ಲಜನಕದ ಪೂರೈಕೆ ಆ ಮಸಲ್ ಸೆಲ್ಸ್ಗೆ, ಸ್ನಾಯು ಜೀವಕೋಶಗಳಿಗೆ ಉಂಟಾಗೋದ್ರಿಂದ ಇಟ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಮಸಲ್ ಸೆಲ್ಸ್ ಇನ್ಕ್ರೀಸಸ್, ರಕ್ತ ಪರಿಚಲನೆ ಹೆಚ್ಚುತ್ತೆ. ದ ಇನ್ಕ್ರೀಸಸ್ ಇನ್ ದ ಸಪ್ಲೈ ಆಫ್ ಆಕ್ಸಿಜನ್ ರಿಸಲ್ಟ್ಸ್ ಇನ್ ದ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಏನಾಗುತ್ತೆ, ಇದರ ಫಲಿತಾಂಶವಾಗಿ ಲ್ಯಾಕ್ಟಿಕ್ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಾಗಿ ಸಂಪೂರ್ಣವಾಗಿ ವಿಭಜಿಸಲ್ಪಡುತ್ತೆ. ಈ ರೀತಿ ನಾವು ಮಸಾಜ್ ಮಾಡೋದು, ಬಿಸಿನೀರು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಉತ್ಪತ್ತಿಯಾದಂತಹ ಲ್ಯಾಕ್ಟಿಕ್ ಆಮ್ಲ ಇರುತ್ತಲ್ಲ, ಆ ಲ್ಯಾಕ್ಟಿಕ್ ಆಮ್ಲ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬ್ರೇಕ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ನೀರು ಮತ್ತೆ ಇಂಗಾಲದ ಡೈಆಕ್ಸೈಡ್ ನೀರಾವಿಯಾಗಿ ವಿಭಜಿಸಲ್ಪಡುತ್ತೆ. ಅರ್ಥ ಆಯ್ತಾ? ಯಾವಾಗ ಅನೈರೋಬಿಕ್ ರೆಸ್ಪಿರೇಷನ್ ನಡೀತೆ, ನಮ್ಮ ಸ್ನಾಯುಗಳಲ್ಲಿ, ನಮ್ಮ ಮಸಲ್ಸ್ ಅಲ್ಲಿ ಯಾಕೆ ನೋವು ಉಂಟಾಗುತ್ತೆ, ಆಮ್ಲಜನಕ ಇಲ್ಲದೆ ಅದು ಉಸಿರಾಡೋದ್ರಿಂದ ನೋವು ಉಂಟಾಗುತ್ತೆ. ನೋವಿನಿಂದ ನಿವಾರಣೆ ಆಗಬೇಕು ಅಂದರೆ ಮಸಾಜ್ನ ಮಾಡಬೇಕು, ಬಿಸಿನೀರು ಸ್ನಾನವನ್ನು ಮಾಡಬೇಕು. ಇದರಿಂದ ಆಮ್ಲಜನಕದ ಪೂರೈಕೆ ಚೆನ್ನಾಗಾಗಿ ರಕ್ತ ಪರಿಚಲನೆ ಫಾಸ್ಟ್ ಆಗೋದ್ರಿಂದ ಇದೆಲ್ಲವೂ ಉಪಶಮನ ಆಗುತ್ತೆ. ಆಯ್ತಾ? ಅನೈರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ, ಸಾಮಾನ್ಯವಾಗಿ ಆಮ್ಲಜನಕ ಇಲ್ಲದೆ ಬದುಕಬಲ್ಲಂತಹದ್ದು ಇದಿಷ್ಟು ಇವತ್ತಿಗಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು, ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ಸು ಸರ್ಚ್ ಮಾಡೋ ಅವಶ್ಯಕತೆ ಎಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಮತ್ತು ಸೈನ್ಸ್ನ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಏನನ್ಸುತ್ತೆ, ಈಸಿ ಆಗುತ್ತೆ. ಸೈನ್ಸ್ ಸಬ್ಜೆಕ್ಟ್ ಟಫ್ ಅನ್ಸಲ್ಲ. ಹಾಗಾಗಿ
ಆದಷ್ಟು ಈ ಆಡಿಯೋನ ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಈ ಆಡಿಯೋನ ಕೇಳಿ. ನಿಮಗೆ ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಯ್ತಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ತೊಗೊಳ್ಳಿ. ಡಿಫೈನ್ ಅನೆರೋಬ್ಸ್, ಗಿವ್ ಎಕ್ಸಾಂಪಲ್ಸ್. ಅನೆರೋಬ್ಸ್ ಅಂದ್ರೆ ಏನು, ಡಿಫೈನ್ ಮಾಡಿ ಅಂಡ್ ಎಕ್ಸಾಂಪಲ್ನ ಕೊಡಿ. ರೈಟ್ ದ ಕೆಮಿಕಲ್ ಇಕ್ವೇಶನ್ ಆಫ್ ಏರೋಬಿಕ್ ಅಂಡ್ ಅನೆರೋಬಿಕ್ ರೆಸ್ಪಿರೇಷನ್ಸ್ ಅಂಡ್ ಅನೆರೋಬ್ಸ್. ಇದು ಈಕ್ವೇಶನ್ಸ್ 3 ಇದೆ. ಇದು ಒಂದು 3ಕ್ಕೂ ಈಕ್ವೇಶನ್ಸ್ನ ಬರೀರಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಈಸ್ಟ್. ರೈಟ್ ದ ಫಂಕ್ಷನ್. ರೈಟ್ ಎ ಶಾರ್ಟ್ ನೋಟ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಈಸ್ಟ್. ಈಸ್ಟ್ದು ಶಾರ್ಟ್ ನೋಟ್ ಬರೆದು ಅದರ ಫಂಕ್ಷನ್ನ ಬರೀರಿ. ವೈ ಅವರ್ ಮಸಲ್ಸ್ ರೆಸ್ಪೈರ್ ಅನೆರೋಬಿಕಲಿ. ಇದಕ್ಕೆ ರೀಸನ್ನ ಬರೀಬೇಕು. ನಮ್ಮ ಮಸಲ್ಸ್ ಯಾಕೆ ಅನೆರೋಬಿಕಲಿ ರೆಸ್ಪೈರ್ ಮಾಡುತ್ತೆ ಅಂತೇಳಿ ಇಲ್ಲೇ ಸಿಗುತ್ತೆ ನಿಮಗೆ, ಬರೀರಿ. Why the muscle cells need ಐ ಎನರ್ಜಿ. ನಮ್ಮ ಮಸಲ್ ಸೆಲ್ಸ್ಗಳಿಗೆ ಐ ಎನರ್ಜಿ ಯಾಕೆ ಬೇಕು ಅದನ್ನು ಬರೀರಿ. ರೀಸನ್. ದ ಮಸಲ್ ಕ್ರ್ಯಾಂಪ್ಸ್ ಆಫ್ಟರ್ ಹೆವಿ ಎಕ್ಸಸೈಸ್. ವೈ? ಎಕ್ಸಸೈಸ್ ಜಾಸ್ತಿ ಮಾಡಿದಾಗ ಮಸಲ್ ಕ್ರ್ಯಾಂಪ್ಸ್ ಉಂಟಾಗುತ್ತೆ, ಯಾಕೆ ಅಂತ ಬರೀರಿ. ಆ್ಯಂಡ್ ಹೌ ಟು ರಿಲೀವ್ ದ ಮಸಲ್ ಕ್ರ್ಯಾಂಪ್ಸ್ ಇನ್ ಹೌ ಟು ಗೆಟ್ ರಿಲೀಫ್ ಫ್ರಮ್ ಮಸಲ್ ಕ್ರ್ಯಾಂಪ್ಸ್. ಹೇಗೆ ರಿಲೀಫ್ ಮಾಡ್ಕೊಳ್ಳೋದು ಅದನ್ನು ಬರೀರಿ. Why we do hot bath water or massage when the cramps occur. ಕ್ರಾಂಪ್ಸ್ ಬಂದಾಗ ಹಾಟ್ ವಾಟರಲ್ಲಿ ಬಾತ್ ಮಾಡೋದು ಮತ್ತು ಮಸಾಜ್ನ ಮಾಡಬೇಕು, ಯಾಕೆ ಅಂತ ಬರೀಬೇಕು. ಬಿಕಾಸ್ ಆ್ಯಸ್ ಎ ರಿಸಲ್ಟ್. ಇಲ್ಲಿಂದ ಉತ್ತರ ಅದು ಯಾಕೆ ಅಂತೇಳಿ ಇಲ್ಲಿ ಬರುತ್ತೆ ಆನ್ಸರ್. ಅದನ್ನ ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 6.2ನ ಮಾಡೋಣ. ಥ್ಯಾಂಕ್ ಯು.